ಸಾಂಗೋಲಿ ರಾಯಣ್ಣ ಅವರ ಕತೆ ಭಾರತದ ಸ್ವಾತಂತ್ರ್ಯ ಹೋರಾಟದ ಒಂದು ಪ್ರೇರಣಾದಾಯಕ ಅಧ್ಯಾಯವಾಗಿದೆ. ಸಂಗೊಳ್ಳಿ ರಾಯಣ್ಣ ಅವರು 18ನೇ ಶತಮಾನದ ಅಂತ್ಯದಲ್ಲಿ ಕರ್ನಾಟಕದ ಬೆಳಗಾವಿ ಜಿಲ್ಲೆಯ ಸಂಗೊಳ್ಳಿ ಗ್ರಾಮದಲ್ಲಿ ಜನಿಸಿದರು. ಅವರು ಕಿತ್ತೂರು ರಾಣಿ ಚೆನ್ನಮ್ಮ ಅವರ ವಿಶ್ವಾಸಪಾತ್ರ ಸೇನಾನಿಯಾಗಿದ್ದರು. ಬ್ರಿಟಿಷರು ಕಿತ್ತೂರನ್ನು ಕಬಳಿಸಲು ಯತ್ನಿಸಿದಾಗ ರಾಯಣ್ಣ ಅವರು ಧೈರ್ಯದಿಂದ ಪ್ರತಿರೋಧಿಸಿದರು. ರಾಣಿ ಚೆನ್ನಮ್ಮ ಬಂಧನಕ್ಕೊಳಗಾದ ನಂತರವೂ ರಾಯಣ್ಣ ಹೋರಾಟವನ್ನು ನಿಲ್ಲಿಸಲಿಲ್ಲ. ಅವರು ಗೆರಿಲ್ಲಾ ಯುದ್ಧ ತಂತ್ರವನ್ನು ಅನುಸರಿಸಿ ಬ್ರಿಟಿಷರ ವಿರುದ್ಧ ದಾಳಿ ನಡೆಸುತ್ತಿದ್ದರು. ಗ್ರಾಮಸ್ಥರನ್ನು ಸಂಘಟಿಸಿ ಸ್ವಾತಂತ್ರ್ಯದ ಜ್ಯೋತಿಯನ್ನು ಜೀವಂತವಾಗಿಟ್ಟರು. ಆ ಧೈರ್ಯ ಮತ್ತು ದೇಶಭಕ್ತಿ ಜನರಲ್ಲಿ ಹೊಸ ಆಶೆಯನ್ನು ಹುಟ್ಟಿಸಿತು. ರಾಯಣ್ಣ ಅವರು ಕೇವಲ ಯೋಧನಲ್ಲ, ಒಬ್ಬ ಮಹಾನ್ ನಾಯಕ ಕೂಡ ಆಗಿದ್ದರು. ಅವರು ದೀನಲಿತರ ಪರವಾಗಿ ನಿಂತು ನ್ಯಾಯಕ್ಕಾಗಿ ಹೋರಾಡಿದರು. ಅವರ ಜೀವನವು ತ್ಯಾಗ, ಧೈರ್ಯ ಮತ್ತು ದೇಶಪ್ರೇಮದ ಪ್ರತೀಕವಾಗಿದೆ. ಆದರೆ ದುರಾದೃಷ್ಟವಶಾತ್ ಬ್ರಿಟಿಷರು ಅವರನ್ನು ಬಂಧಿಸಿದರು. 1831ರಲ್ಲಿ ಅವರನ್ನು ನೇಣು ಶಿಕ್ಷೆಗೆ ಗುರಿಪಡಿಸಿ. ಇಂದು ಸಂಗೊಳ್ಳಿ ರಾಯಣ್ಣ ಅವರ ಹೆಸರು ಕರ್ನಾಟಕದ ಇತಿಹಾಸದಲ್ಲಿ ಅಮರವಾಗಿದೆ.